ಹೊನು ಹೊನು. ನನ್ನ ಪಾರ್ ಮಾಡಿದವನು ಗುಳಿ ಬಸವೇಶ್ವರ ಮತ್ತು ಪರಮೇಶ್ವರ ನೋಡಪ್ಪ. ಬಳನಾದೇನು ಚೆನ್ನಾಗಿ ಹೇಳುವಂತ ಏನೋ ಬಣ್ಣ ಚೆನ್ನಾಗಿ ಹೇಳ್ತಾವ. ಏನೋ ಬಾಳ ಹೋಗೋ ನಡೆಯುವಂತ ನಾವು ಇಲ್ಲಿ ನನ್ನ ಕೊಲ್ಲವನ ಕೇಳಿ ಸಲ್ಲದ ಕೊಲೆ ಒಳ್ಳೆ ರುಂಬಲವನ ಚಲ್ಲಿ ತೊಡಗನೆ ಓಡಿ ಹೋದ ಹುಡುಗರಾಡಿಸ್ತಾರಲ್ಲೇ ಕಂಗಿ. ಹೇಳಿ ಪ್ರಿಯಾ, ಪ್ರಿಯ ಹೇಳೋತೇನೆ ಕೇಳ್ರಿ. ಕಳ್ಸಿಗೆ ಏನ್ ಬಗತ್ತಿ ಬಗಳು ಅಂಗಲ ಘಾಕಿನೋ ಗೋಧಿ ಅಂಗಲ ಘಾಕಿನೋ ಕಡಲಿ ಗೌಡರ ದನ ಬಂದ ಗೌಡರ ದನ ಬಂದ ಬಂದ ಹಾಕ್ಯವು ಬಾಯಿ ತರ ಪಾವಡ ಗೌಡರ ಹುಡ ಗೊರದ ಗೌಡರ ಹುಡ ಗೊರದ ಕಸದ ಇಟ್ಟೆನೋ ಗಡಿಗೋ ತರ ಪಾವಡ ಗಡಿಗೋ ತರ ಪಾವಡ ಗೌಡರ ಹುಡ ಗೋರು ಗೌಡರ ಹುಡ ಗೋರು ಕಸ ಇಟ್ಟೆನೋ ಏನಿ ಪ್ರಿಯ, ನಾನಾದ್ರೂ ಅಂಗಳದಲ್ಲಿ ಕಡ್ಡಲೆ ಗೋಧಿಯನ್ನು ಒಣಗಾರು ಹಾಕಿದ್ನಿ. ಇದು ಅಲ್ಲದೆ ಆ ಗೌಡರ ಹುಡುಗರು ಬಂದಿದ್ದವ್ರಿ ಆ ತಡಿದೋತ್ರವನ್ನು ಪ್ರಿಯ ನಾನಾದ್ರೂ ಕಸದಾರಿಟ್ಟದ ನೋಡ್ರಿ. ಹೌದೌದಲೇ ಬಡಿವಾರದ ಬಸಲಿಂಗಿ ಮಣ್ಣಿ ನಾನು ವ್ಯಾಪಾರಕ್ಕೆ ಹೋಗೋ ಮುಂದ ಗೌಡರ ಹುಡುಗನನ್ನು ನನ್ನ ಮುಂದೆ ಸುಳ್ಳು ಹೇಳುತ್ತಿರುವೆ. ಸೊಮ್ಮನೆ ಹೇಳುತ್ತಾ ಹೇಳಿ ಪ್ರಿಯ, ನಿಮಗೆ ಇಟ್ಟೊಂದು ಸಂಶಯ ಬಂದರೆ ನಿಮ್ಮ ತಮ್ಮಗಳನ್ನು ಕರೆಸಿ ಅವ್ರನ್ನಾದ್ರೂ ವಿಚಾರ ಮಾಡುವಂತರಾಗ್ರಿ. ಗಂಗಿ ನಮ್ಮ ತಮ್ಮ ಇರ್ಪಕ್ಷಿ ಬಸವಂತ ನಾ ರುಂಬಲ್ ತರುವರಿಗೆ ಹಣಿಗೆ ರುಬ್ಬಲು ಹಚ್ಚಿದವರಲ್ಲ.
ಇದನ್ನಾರು ನನ್ನ ಮುಂದೆ ಸುಳ್ಳು ಹೇಳ್ತಿರ್ವೆ. ಸುಮ್ಮನೆ ಹೇಳ್ತಾ ಮೊನ್ನೆ ನಾನು ವ್ಯಾಪಾರಕ್ಕೆ ಹೋಗೋ ಮುಂದ ಆ ಮೇಲ್ಮನೆ ನೀಚ ಸಂಜ್ಞಾನ ಕೂಡಿ 2 ರುಂಬಲ ಖರೀದಿ ಮಾಡಿದ್ದೇವೆ. ಅದೇ ರುಂಬಲ ಹೌದವಲ್ಲ ಬಡಿವಾರದ ಬಸಲಿಗಿ. ಹೇಳಿ ಪ್ರಿಯಾ, ಹೇಳ್ತೀನಿ ಕೇಳ್ರಿ. ಏನು ಮಗತ್ತಿ ಮಗಳು? ನನಗೇನೇನು ಗುರದಿಲ್ಲ ಯಾವ ಮಾತಿನ ಸುದ್ದಿನ. 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 ಇಂಥ ಹಾಲು ಹರ್ಲಿ ಗಂಗ ನನ್ನ ಕೊರಳಿಗೆ ಹಾಕಬೇಡರಿ. ಇಂಥ ಹಾಲು ಹರ್ಲಿ ತಂದ ನನ್ನ ಕೊರಳಿಗೆ ಹಾಕಬೇಡರಿ. ನೀವು ಕಣ್ಣಲ್ಲಿ ನೋಡಿ ಕಿವಿಲ ಕೇಳಿ ಅನ್ಬೇಕ್ರಿ ಇಂಥ ಮಾತಾ. ನನಗೇನೇನು ಗುರದಿಲ್ಲ ಯಾವ ಮಾತಿನ ಕೂನ. ನನಗೆ ಏನೇನು ಗುರದಿಲ್ಲ ಯಾವ ಮಾತಿನ ಕೂನ. ಏನಿ ಪ್ರಿಯಾ, ಈ ಮಾತಿನ ಸುದ್ದಿ ಎಲ್ಲಷ್ಟು ನನಗೆ ಏನೇನೋ ಗೊತ್ತಿಲ್ಲ. ನಿಮಗೆ ಇಟ್ಟೊಂದು ಸಂಶಯ ಬಂದರೆ ನಿಮ್ಮ ತಮ್ಮಗಳನ್ನು ಕರೆಸಿ ಅವ್ರನ್ನ ವಿಚಾರ ಮಾಡುವಂತರಾಗ್ರಿ. ಎಲೆಗಂಗಿ ನನಗೆ ಕಬಲ ಅಂತ ಕಾಣುವುದಿಲ್ಲ. ನಮ್ಮ ತಮ್ಮ ಇರ್ಪಕ್ಷಿ ಬಸವಂತ ನಾನು ಕೊಡ್ತೀನಿ. ಇಲ್ಲೇ ನಿಲ್ಲಂತಳಗು. ಸಂಗನ ಮಂದ ಚೀರಿ ಉಟ್ಟಂಗ ಎರವೇನ ಪುರಾಣ ಎತ್ತ ಮಾಡುತ್ತೀರಿ. ಹೇಳ ಅಣ್ಣ, ನಮ್ಮನ್ನು ಕರೆಸಿದ ಕಾರಣ ಹೇಳಂತ ನಾವು ತಮ್ಮಗೊಡ್ರಿ. ನಾನು ವ್ಯಾಪಾರಕ್ಕೆ ಹೋದ ಮೇಲೆ ಅಕ್ಕಾಗಿ ನಮ್ಮ ಮೇಲೆ ಕೆಟ್ಟ ಕೀರ್ತಿಯನ್ನು ಮಾಡ್ತಾಳೆ. ಅಕ್ಕಿನ ತಂದು ನನ್ನ ಕೈಯಲ್ಲಿ ಕೊಡುವಂತ ನಾಗರಿ. ಹೇಳ ಅಣ್ಣ, ಜೇರ್ ಕಟ್ತಾ ಹೆಂಗ್ ಸಸಿರ್ ತೆಗೆದಂಗ ಆದ್ರ ಅವರ ಮೂಗ ಮುಂಜಾನೆ ಕೋದು ನಿನ್ನ ಕೈಯಲ್ಲಿ ಕೊಡ್ತೇನೆ. ಅದೇ ಗಂಡು ಸಸಿರ್ ತೆಗೆದಂಗ ಆದ್ರೆ ಅವಳ ಶಿರವಳ ಕಡ್ದು ನಿನ್ನ ಪಾದದ ಮೇಲೆ ಹಾಕುತ್ತೇನೆ. ಅಣ್ಣ ಅಪ್ಪನಿ ಕೊಟ್ಟ ನೋಡು. ತಮ್ಮಗೊಡ್ರ ಇಂಥದ್ದು ಎಂದು ಕಣ್ಣೇನು? ಹೇಳ ಅಣ್ಣ, ಹೇಳ ಅಣ್ಣ, ಹೇಳ ಅಣ್ಣ, ದರ್ದು ವ್ಯಾಪಾರ ಮಾಡಿಕೊಂಡು ಬರೋ ಕಾಲಕ್ಕೆ ನಿನ್ನ ಮುಖವು ಸೂರ್ಯ ಚಂದ್ರನಂತೆ ಕಾಣುತ್ತಿತ್ತು. ಆದ್ರೆ ಇವತ್ತು ನಿನ್ನ ಮುಖವು ಏಕೆ ಬಾಡಿದಂತೆ ಕಾಣುತ್ತದಲ್ಲ? ತಮ್ಮಗೊಡ್ರ ಯಾವ ಮಾತು ಏನಂತ ಹೇಳಿ ಅಣ್ಣ, ಅಂತ ಏನಾಗಿರುವುದು ಹೇಳಂತ ನಾವು ತಮ್ಮಗೊಡ್ರ ಹೇಳ್ತೇನೆ ಕೇಳು. ಅಣ್ಣ ಚೆನ್ನಾಗಿ ಹೇಳು. ಪರಿ ಪರಿ ಬೇಳುವೆ ಅಮ್ಮನಿ ಕೇಳೈ ಪರಿ ಪರಿ ಬೇಳುವೆ. ಅಣ್ಣ ಚೆನ್ನಾಗಿ ಹೇಳುತ್ತ ನಾವು
ಇದ್ದಾಳೆ, ಅಕ್ಕಿನಾರು ತಂದು ನನ್ನ ಕೈಯಲ್ಲಿ ಕೊಡುವಂತನಾಗ್ರಿ. ಹೇಳ ಅಣ್ಣ, ಹೇಳ ಅಣ್ಣ, ಹೇಳ್ತೇನೆ ಕೇಳಂತನಾಗು. ತಮ್ಮ ಚಂದವಾಗಿ ಹೇಳು. ಶ್ರೀರಾಮನ ಹೆಂಡತಿಯನ್ನು ರಾವಣ ಕದ್ದು ಒಯ್ಯುವಾಗ ರಾಮನ ತಮ್ಮನಾದ ಲಕ್ಷ್ಮಣನು ರಾವಣ ಮೇಲೆ ಯಾವ ಪ್ರಕಾರ ಈರೇಳಿದನು ಅದೇ ಪ್ರಕಾರ ಆ ನೀಚ ಸಂಜ್ಞಾನ ರುಂಡವನ್ನು ಕಡಿದು ನಿನ್ನ ಪಾದಕ್ಕೆ ಒಪ್ಪಿಸಿದರೆ ನನ್ನ ಹೆಸರು ಇರ್ಪಾಕ್ಷಿ ಅಂತ ಕರಿ, ಇಲ್ಲವಾದ್ರೆ ಅವನ ಹೆಂಡತಿ ಅಂತ ಕರಿ. ತಮ್ಮ ಇರ್ಪಾಕ್ಷಿ ಎಂತದೆಂದು ಕಣ್ಣೇನು ಅಣ್ಣ ಅಪ್ಪಣೆ ಕೊಟ್ಟು ನೋಡು. ಹೇಳ ಅಣ್ಣ, ಈ ಗೂಳಿ ಬಸವೇಶ್ವರ ಆಶೀರ್ವಾದ ಇರೋ ತನಕ ಯಾಕೆ ಚಿಂತೆ ಮಾಡ್ತಾನ? ಅಪ್ಪಣೆ ಕೊಟ್ಟು ನೋಡು. ತಮ್ಮ ಬಸವಂತ ಎಂತದೆಂದು ಕಣ್ಣೇನು. ಹೇಳ ಅಣ್ಣ, ಅಪ್ಪಣೆ ಕೊಟ್ಟು ನೋಡಂತ ತಮ್ಮ ಅವ್ರು ಹೇಳ್ತೇನೆ ಕೇಳು. ಅಣ್ಣ ಚಲೋ ಹೇಳು. ಹೇಳ್ತೇನೆ ಕೇಳು. ಚಿನ್ನ ಕಂಗಿ ನಿನ್ನಗ ತಿನ್ನ ತಿನ್ನ ಕಂಗಿ ನಿನ್ನಗ ಪಂಜನ ಗಿಳಿಯ ಮುಗ ಪದ ತಿಳಿಯಲಿಲ್ಲ ಕಂಗಿ ನಿನಗ ಕರುಕಳ ಜನಾಂಗ ತೊರ ತಿಳಿಯಲಿಲ್ಲ ಕಂಗಿ ನಿನಗ ತೊರ ತಿನಗ ಏನಾಗಿ ಈ ಹೊಂಗಲದೂರಲ್ಲಿ ಪಕ್ಕಿ ಬಸವಂತ ಅಂದರೆ ಒಂದು ಹುಲಿಯಂತ ಹುಲಿ ದಾರಿ ಬಿಡ್ತಿತ್ತು. ಇದು ಅಲ್ಲದೆ ಸರ್ಕಾರ ಅಂಜಿ ಗದ ಗದ ನಡಗುತ್ತಿತ್ತು. ಅಂತದ್ ಗೊತ್ತು ನಮ್ಮಂತವ್ರ ಮೇಲೆ ಎಂತ ಕೆಲಸ ಮಾಡ್ಲಿಕ್ಕೆ ತಿಳಿಲಿಲ್ಲ ಪರಿವಾರದ ಬಸಲಿಂಗಿ. ಏನಿ ಪ್ರಿಯಾ ಪ್ರಿಯಾ ಹೇಳೋದನ್ನೇ ಕೇಳ್ರಿ. ಏನು ಮಗಳ್ತಿ ಮಗಳು? ಅಯ್ಯೋ ನಾ ಮಾಡಿದು ಕಾಂತಾನ ಮಾಡಿದು ಅಪರಾಧವೇನೋ ನರನ
ಅಯ್ಯೋ ನಾ ಮಾಡಿದು ಕಾಂತಾನ ಮಾಡಿದು ಅಪರಾಧವೇನೋ ಸಣ್ಣ ಬಲ್ಲಿರುತ್ತಾನ ನಡೆದಿನ ನಿಮ್ಮ ಸ್ವಾಧೀನ ಸಣ್ಣವಳಿರುತ್ತಾನ ಏನ್ ಭಕ್ತಿಗಳು? ನಡೆದಿನ ನಿಮ್ಮ ಸೋದಿನ ಸಣ್ಣ ಬಲ್ಲಿರುತ್ತಾನ ನಡೆದಿನ ನಿಮ್ಮ ಸ್ವಾಧೀನ ಸಣ್ಣವಳಿರುತ್ತಾನ ನಡೆದಿನ ನಿಮ್ಮ ಸೋದಿನ ಅಯ್ಯೋ ನಾ ಮಾಡಿದು ಅಂದಾನ ಮಾಡಿದು ಅಪರಾಧವೇನು ನರನ ಏನು ಭಕ್ತಿಗಳು? ಅಯ್ಯೋ ನಾ ಮಾಡಿದು ಕಾಂತಾನ ಮಾಡಿದು ಅಪರಾಧವೇನೋ ಹೇಳಿ ಪ್ರಿಯ, ಇದರಲ್ಲಿ ಪ್ರಿಯಾಣ್ಣನ ತಪ್ಪು ಏನೇನು ಇಲ್ಲ. ಇಂಥ ಹಾಲು ಹರಳಿಯನ್ನು ಪ್ರಿಯಾಣ್ಣನ ಕೊರಳಿಗೆ ಹಾಕಬೇಡರಿ. ಎಲ್ಲ ಪ್ರಾರ್ಥನೆ ಹೇಳ್ತೇನೆ ಕೇಳು. ಪ್ರಿಯ ಚಂದವಾಗಿ ಹೇಳ್ರಿ. ಹೇಳ್ತಾರಿ ನಮ್ಮ ವಸ್ತುವಡಿಯನ್ನು ಬಿಚ್ಚಿಟ್ಟು ನಿನ್ನ ಮರ್ತದಲ್ಲಿ ಹೋಗುವಂತಲವು. ಹೇಳಿ ಪ್ರಿಯ, ಪ್ರಿಯ ಹೇಳ್ತೇನೆ ಕೇಳ್ರಿ. ಏನು ಮಗಳ್ತಿ ಮಗಳು? ಹಿರಿಯ ನಿನ್ನ ಬುಳದಾಳು ನಾನ ನಿನ್ನ ಬುಳದಾಳು ನಾನ ಹೇಗೆ ಹರಿಯಲು ಪ್ರಿಯನ ಹರಿಯಲು ಪ್ರಿಯ
ನಾನ ಹೇಗೆ ಹರಿಯಲು ಪ್ರಿಯಾನಾಯೇ ಹಾನಾಯೇ ಹಾಕಿದಂತ ದಾಗಿನ ವಾಲಿಪು ಗಡಿನತ ಹಾಕಿದಂತ ದಾಗಿನ ವಾಲಿಪು ಗಡಿನತಾಯೇ ಹಾಕಿದಂತ ದಾಗಿನ ವಾಲಿಪು ಗಡಿನತ ಹಾಕಿದಂತ ದಾಗಿನ ವಾಲಿಪು ಗಡಿನತಾಯೇ ಕೊಡುವೆನು ಪ್ರಿಯನ ಹರಿಯಲು ಪ್ರಿಯಾನಾಯ ಹಾನಾಯ ಅಂದ ಚಂದಗಳ್ಯಾಕೋ ಗಂಡಾಲೇಪವೇ ಸಾಕು ಸಂಧಿ ಹಿಡಿದ ಹಾರ ವಿರಾದಿಗಳೇಕೋ ಕೊರಳೊಳಗೆ ಈ ಸೊಗಸವೇ ಶೃಂಗಾರ ಬಾತಿಗೆ ಬಾರದು ಪ್ರಿಯ ಪ್ರಿಯ ಏನು ಪ್ರಿಯ ಅಂದ ಚಂದಗಳೇಕೋ ಗಂಧ ಲೇಪವೇ ಸಾಕು ಸಂಧಿ ಹಿಡಿದ ಹಾರ ವಿರಾದಿಗಳೇಕೋ ಈ ನನ್ನ ಕೊರಳೊಳಗೆ ಎಂದು ನನ್ನ ಕೊರಳಿಗೆ ಮಂಗಲ ಸೂತ್ರ ಬಂತು ಅಂದು ತಂದೆ ಎಂದರು ನೀವೇ ತಾಯಿ ಎಂದರು ನೀವೇ ಬಂಧು ಎಂದರು ನೀವೇ ಬಳಗವೆಂದರು ನೀವೇ ಸ್ವಾಮಿ ನಾನು ಇಷ್ಟು ಪರಿಬರಿ ಎಂದು ಬೇಡಿಕೊಂಡರು ಈ ನನ್ನ ಕೊರಳಿರುವಂತಹ ಮಾಂಗಲ್ಯ ಸೂತ್ರ ಬೇಕು ಎಂದು ನೀವು ಹಠ ಹಿಡುತ್ತೀರಿ ಆಗಲಿ ತೆಗೆದುಕೊಳ್ಳಿ ಈ ನಿಮ್ಮ ಮಾಂಗಲ್ಯ ಸೂತ್ರ ಎಲೆಗಾಗಿ ಅಲ್ಲೇ ಚೆಲ್ಲಿ ಹೋಗುವಂತಳಗು ಓ ಅಯ್ಯ ಅಮ್ಮಯ್ಯ ಧರ್ಮಾನೇ ಕಾಯೋ ತಂದೆ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಓ ಅಯ್ಯ ಅಮ್ಮಯ್ಯ ಧರ್ಮಾನೆ ಕಾಯು ತಂದೆ ಕಾಚಂದು ನೀಡ ಶಿವನೇ ಕಾಚಂದು ನೀಡ ಶಿವನೇ ಓ ಅಯ್ಯ ಅಮ್ಮಯ್ಯ ಧರ್ಮಾನೇ ಕಾಯೋ ತಂದೆ ಕಾಸೊಂದು
ಕಾಸಿಲ್ಲ ಎನ್ನುವರೇ ಕಾಸಿಲ್ಲ ಎನ್ನುವರೇ ನಿಮ್ಮಂತ ದಾಸರೇ ನಮಗಿಂದು ಆಸರೆ ನೀವೇ ದೂರಾದರೆ ಬದುಕಿಲ್ಲ ದೇವರೇ ಓವಯ್ಯ ಅಮ್ಮಯ್ಯ ಧರ್ಮಾನ್ನೇ ಕಾಯು ತಂದೆ ಆ ಚಂದು ನೀಡ ಶಿವನೇ ಆ ಚಂದು ನೀಡ ಶಿವನೇ ನರನ ಈ ನಮ್ಮ ನಾಡಿನಲ್ಲಿ ಚಾಮುಂಡಿ ಗ್ರಾಮದಲ್ಲಿ ನಮ್ಮ ನಾಡಿನಲ್ಲೇ ಚಾಮುಂಡಿ ಗ್ರಾಮದಲ್ಲೇ ಈ ನಮ್ಮ ನಾಡಿನಲ್ಲಿ ಚಾಮುಂಡಿ ಗ್ರಾಮದಲ್ಲಿ ಈ ನಮ್ಮ ನಾಡಿನಲ್ಲೇ ಚಾಮುಂಡಿ ಗ್ರಾಮದಲ್ಲೇ ಬಂಗಾರ ಬೆಳ್ಳಿವಲ್ಲೇ ಬೇಕೆಂದು ಕೇಳನೆ ಬೇಕೆಂದು ಕೇಳನೆ ಕೊಡುವಾಟ ಬಾಳಲಿ ಕೈ ತುಂಬ ನೀಡಲಿ ನೀವೇ ದೂರಾದರೆ ಗತಿಯಿಲ್ಲ ದೇವರೇ ಓವಯ್ಯ ಅಮ್ಮಯ್ಯ ಧರ್ಮಾನ್ನೇ ಕಾಯು ತಂದೆ ಆ ಚಂದು ನೀಡ ಶಿವನೇ ಆ ಚಂದು ನೀಡ ಶಿವನೇ ಕಾಸೊಂದು ನೀಡ ಶಿವನೇ ಕಾಸೊಂದು ನೀಡ ಶಿವನೇ ಕೊತ್ತಂತ ಅಕ್ಕ ತಂಗಿಯರೇ ಕೊತ್ತಂತ ತಾಯಿ ತಂದೆಯರೇ ನಾನು ಮದುವೆ ಗಂಡನ ಮೇಲೆ ಪಾಪದ ಕೆಲಸವನ್ನು ಮಾಡಿದಂತೆ ಹೇಳಿ ನನ್ನನ್ನಾದರೂ ಹೊರಗೆ ಹಾಕಿದಾರು ಆದ ಕಾರಣ ಇಂಥ ಕೆಲಸವನ್ನು ನೀವು ಯಾರು ಮಾಡಬಾರ್ದಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ